ಅಧ್ಯಕ್ಷರುಗಳೇ ಮತ್ತು ನೂತನವಾಗಿ ಶಿಕ್ಷಕರ ಒಂದು ಸಂಘಕ್ಕೆ ಆಯ್ಕೆಯಾದಂಥ ಎಲ್ಲ ಜಿಲ್ಲೆಯ ಪ್ರತಿನಿಧಿಗಳೇ, ಇವತ್ತು ಇದಕ್ಕೆ ನನ್ನ ಅವಶ್ಯಕತೆ ಇರಲಿಲ್ಲ. ಆದರೆ ಮಂಜು ನಾಗೇಶ್ ಇಬ್ಬರು ಒಂದು ನಿಮಿಷ ಬಂದು ಹೋಗಿ ಅಂದರು. ಆಯ್ತಪ್ಪ ಅಂತ ಹೇಳಿದೆ. ಬಹುಶಃ ನನ್ನ ದಿವಸ ಹೇಳದೇ ಇರೋದೇನಲ್ಲ, ನೌಕರರು ಅಂದರೆ ಅವರು ಸಾಮಾನ್ಯ ಜನರಲ್ಲಿ ಇಂದ ಬಂದಿರ್ತಕ್ಕಂಥದ್ದು. ನೀವೇನು ಬೇರೆ ಯಾವುದೋ ದೂರದಿಂದ ಬಂದು ನಮ್ಮ ಜೊತೆ ಕೆಲಸ ಮಾಡಿಬಿಟ್ಟು ಓಡೋಗೋರಲ್ಲ. ಕೆಲಸ ಮಾಡೋದಕ್ಕಿಂತ ಮೊದಲು ಸಾರ್ವಜನಿಕರ ಜೊತೆಯಲ್ಲಿದ್ದವರು ರಿಟೈರ್ಡ್ ಆದ್ಮೇಲೂ ನಮ್ಮ ಜೊತೆಲಿರ್ತಾರೆ. ಈ ಜಿಲ್ಲೆಯ ಹಿತವನ್ನು ಮತ್ತು ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಬಯಸ್ತಕ್ಕಂಥ ನೀವೆಲ್ಲರೂ ಇದು. ಹಾಗಾಗಿ ನಿಮ್ಮ ಸಂಬಂಧ ನಾಗೇಶ್ ಹೇಳಿದಂಗೆ 99ರಿಂದನೂ ಅದು ಒಂದು ರೀತಿ ಭಾಳ ಬೆಸಿಗೆ ನೋಡಿರೋದು. ಅದಕ್ಕೆ ಈ ಜಿಲ್ಲೆಯ ರಾಜಕಾರಣನೂ ಕಾರಣ, ಅವತ್ತಿನ ಪರಿಸ್ಥಿತಿ. ಅದಾದಮೇಲೆ ನಮಗೆ ನಮ್ಮ ಪುಟ್ಟಣ MLC ಅವರು ನಾನು ಅವನು ಆತ್ಮೀಯರು. ಅದರಿಂದ ಅದು ಇನ್ನೂ ಹೆಚ್ಚಿನ ನಮ್ಮ ಸಂಪರ್ಕ ಬೆಳೆಯಲಿಕ್ಕೆ, ರಾಜ್ಯದ ಶಿಕ್ಷಕರು ನೌಕರರು ನಮ್ಮ ಜೊತೆ ಸಂಪರ್ಕ ಬೆಳೆಯಲಿಕ್ಕೆ ಕಾರಣ. ಅದಾದಮೇಲೆ ಮತ್ತಿಬೇಗೌಡರು, ಹೊರಟ್ಟಿಯವರು, ಈ ರೀತಿ ನಾವೆಲ್ಲರೂ ಒಟ್ಟಿಗೆ ಕಾಮನ್ ಆಗಿ ನೌಕರ ಸಮಸ್ಯೆ, ಶಿಕ್ಷಕರ ಸಮಸ್ಯೆ ಬಂದಾಗ ನಾವು ಆಡಳಿತ ಮಾಡ್ತಕ್ಕಂಥ ಸಂದರ್ಭ ಇರೋದು, ಆಡಳಿತದಲ್ಲಿ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಇರಬಹುದು, ಯಾವುದಾದ್ರು ಒಂದು ಸಮಸ್ಯೆ ಬಂದಾಗ ನಾವೆಲ್ಲರೂ ಸಹ ಸ್ಪಂದಿಸಿರ್ತಕ್ಕಂಥದ್ದು ನಮ್ಮ ಪ್ರೀತಿ ನೀವು ತೋರಿಸಿದ್ದೀರ, ನಮ್ಮ ಕರ್ತವ್ಯ ಅಂತ ನಾವು ಮಾಡಿದ್ದೀವಿ. ಅನೇಕ 99ರಿಂದ 2004ರಿಂದ 99ರಿಂದ 2004 ನಿಮ್ಮ ಕೊಡುಗೆ ಇತ್ತು. ನಾನು ಈ ಜಿಲ್ಲೆಯಲ್ಲಿ 2 ಸಲ ಶಾಸಕನಾಗಿದ್ದೆ. 2004 ಆದಮೇಲೆ ನಿಮಗೆ ಏನೆಲ್ಲ ಅವಶ್ಯಕತೆ ಇದೆಯೋ ಅದನ್ನು ನಾನು ಮಾಡ್ತಾ ಬಂದೆ. ಹಾಗಾಗಿ ಬಹುಶಃ ನಿಮ್ಮ ಒಂದು ಸಂಪರ್ಕ, ವಿಶ್ವಾಸ ಗಟ್ಟಿಯಾಗಿ ಓದಿದೆ. ಬಹುಶಃ ಹೀಗೆ ಮುಂದುವರಿಲಿ ಅಂತೇಳಿ ಆ ದೇವರಲ್ಲಿ ನಾನು ಬೇಡ್ಕೊತೀನಿ. ಮತ್ತು ನಿಮ್ಮ ಶಿಕ್ಷಕರು ಇವತ್ತು ವಿಶೇಷವಾಗಿ 5ನೇ ಸ್ಥಾನ SSLC ಫಲಿತಾಂಶ ಬಂದಿರತಕ್ಕಂಥದ್ದಕ್ಕೆ ನೀವು ಸಹ ಭಾಳ ಪ್ರಮುಖ ಕಾರಣ. ನಿಮ್ಮೆಲ್ಲರಿಗೂ, ಇಡೀ ಜಿಲ್ಲೆಯ ಶಿಕ್ಷಕ ಬಂಧುಗಳಿಗೆ ನಾನು ಅಭಿನಂದಿಸ್ತೀನಿ. ನಮ್ಮ ಯಾವುದೋ ಒಂದು ರಸ್ತೆ ಮಾಡಿದ್ರೆ ಕಿತ್ತೋಗುತ್ತೆ, ಇನ್ನೊಂದು ಮಾಡಿದ್ರೆ ಕಿತ್ತೋಗುತ್ತೆ. ನಮ್ಮ ಜಯಪ್ರಕಾಶ್ ಗೌಡರು ಯಾವಾಗಲೂ ಬೆಳಗ್ಗೆ ಎದ್ರೆ ಅಭಿವೃದ್ಧಿಯ, ಬೆಳಗ್ಗೆ ಎದ್ರೆ ಅದು ಯಾವುದು ಇನ್ನೊಂದು ಅಂತಾರೆ. ಬಟ್ ಇವತ್ತು ಬೇಸಿಕಲಿ ಮಕ್ಕಳನ್ನ ಎಜುಕೇಟ್ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಶಾಶ್ವತವಾದಂಥ ಅಭಿವೃದ್ಧಿ ಅಂತ. ಶಾಶ್ವತವಾದಂಥ ಅಭಿವೃದ್ಧಿ, ಮಕ್ಕಳನ್ನ ಎಜುಕೇಟ್ ಮಾಡ್ತಕ್ಕಂಥದ್ದು, ಅವರಿಗೆ ಜ್ಞಾನ ಬೆಳೆಸ್ತಕ್ಕಂಥದ್ದು ಅವರಿಗೆ ಭಾಳ ಮುಖ್ಯವಾದದ್ದು. ಅದರಲ್ಲಿ ನಾವು 19ನೇ ಗುಲ್ಬರ್ಗದಲ್ಲಿ ಕೊನೆಯ ಸ್ಥಾನ. ಗುಲ್ಬರ್ಗದಲ್ಲಿ ಯಾವುದಾದ್ರು ಒಂದು ಜಿಲ್ಲೆ ಕೊನೆಯ ಸ್ಥಾನ ಆಗಲೇಬೇಕಾಗುತ್ತೆ, ಅದು ಪ್ರಶ್ನೆ ಬೇರೆ. ಹಿಂದೆ ನಾವು 20, 25, 19 ಎಲ್ಲ ನೋಡಿದ್ದೀವಿ. ಬಹುಶಃ ಈ ಸಲ ನಮ್ಮ CEO DDP ತುಂಬ ನಿಮಗೆ ತೊಂದರೆ ಕೊಟ್ಟವ್ರೆ ಅಂತ ಕಾಣುತ್ತೆ. ಅದೇನೇ ಇರಲಿ, ಅದರ ರಿಸಲ್ಟ್ ಬಂದಿರೋದ್ರಿಂದ ತೊಂದರೆ ಅಂತ ಅನ್ಕೋಬಹುದು. ರಿಸಲ್ಟ್ ಬರದೇ ಇದ್ರೆ ಏನು ಇಷ್ಟು ಕೆಲಸ ಮಾಡಿದ್ರು ಏನಪ್ಪ ಪ್ರಯೋಜನ ಅಂತ. ರಿಸಲ್ಟ್ ಬಂದಿರೋದ್ರಿಂದ ಅದೇನು ತೊಂದರೆ ಇಲ್ಲ. ನಿಮ್ದೊಂದು ಪ್ರಯತ್ನ ಅಂತ ಅನ್ಕೋಬೇಕು. ಒಟ್ಟು ಭಾಳ ಒಳ್ಳೆಯ ಫಲಿತಾಂಶ ಬರಲಿಕ್ಕೆ ನೀವೆಲ್ಲರೂ ಕಾರಣಕರ್ತರಾಗಿದ್ದೀರಿ. ಇದೇ ನಿರಂತರವಾಗಿ ನೀವೆಲ್ಲ ಶಿಕ್ಷಕರಾಗಿ ರಿಟೈರ್ಡ್ ಆದರೂ ಮುಂದೆ ಬರ್ತಕ್ಕಂಥ ಶಿಕ್ಷಕರಿಗೂ ಅವ್ರಿಗೂ ಮಾರ್ಗದರ್ಶನ ಮಾಡಿಕೊಂಡು ಜಿಲ್ಲೆಯ ಸಂಪೂರ್ಣ ಒಂದು ಶೈಕ್ಷಣಿಕ ಒಂದು ವ್ಯವಸ್ಥೆಯನ್ನು ಚೆನ್ನಾಗಿ ಬೆಳೆಸ್ಕೊಂಡು ಹೋಗಬೇಕು ಅನ್ನೋದು ನನ್ನ ಆಶಯ. ಮತ್ತು ನಾವೇನು ಇವತ್ತು 17th, 15th, 10th ಕಮಿಷನ್ ಪ್ರಶ್ನೆ ಅಲ್ಲ, ಅಥವಾ ಎಕ್ಸ್ರೇಷನ್ ಪ್ರಶ್ನೆ ಅಲ್ಲ, ಅಥವಾ NPS ಪ್ರಶ್ನೆ ಅಲ್ಲ. ಯಾವುದೇ ಸಮಸ್ಯೆ ಶಿಕ್ಷಕರದ್ದು ನೌಕರರು ಬಂದರೆ ನಿಮ್ಮ ಜೊತೆ ನಾವು ಇರ್ತೀವಿ. ಅದ್ರ ಬಗ್ಗೆ ಯಾವುದೂ ಸಹ ಅನುಮಾನ ಪಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ನೀವೆಲ್ಲರೂ ಸಹ ಈ ಥರದ ಗೊಂದಲ ಮಾಡ್ಕೋಬಾರ್ದು ಅಂತ ನಾಗೇಶ್ಗೆ, ಮಂಜುಗೆ ಒಂದು ಮಾತು ಹೇಳಿದ್ದೆ. ಅದನ್ನು ನೀವೆಲ್ಲರೂ ಅನುಸರಿಸಿದ್ದೀರ. ನಾನು ಹೇಳೋದು ಈಜಿ, ಅವ್ರು ನಿಮ್ಗೆ ಹೇಳೋದು ಈಜಿ. ಬಟ್ ನೀವು ಅನುಸರಿಸೋದು ಕಷ್ಟ ಇದೆ. ಆದರೆ ಸ್ಥಳೀಯವಾಗಿ ಅದೆಲ್ಲ ನೋಡ್ಕೊಂಡು ಭಾಳ ಒಗ್ಗಟ್ಟಾಗಿ ಈ ಚುನಾವಣೆನ ಇನಾನಿಮಸ್ ಆಗಿ ಬಹುತೇಕ ಮಾಡಿದಿರ. 1-2 ತಾಲೂಕು ಬಿಟ್ಟರೆ ಭಾಳ ಒಳ್ಳೆಯ ಕೆಲಸ ಮಾಡಿದ. ಮುಂದೆನೂ ಅದೇ ರೀತಿ
ಸೊ ನೀವೆಲ್ಲ ಕಮಿಟಿಗೆಲ್ಲ ರಚನೆ ಮಾಡ್ಕೊಂಡು ಒಳ್ಳೆ ಕೆಲಸವನ್ನು ಮಾಡಿದ್ರಿ. DDP ಇಲ್ಲೇ ಇದ್ದಾರೆ, ಅವ್ರು ಇನ್ನೇನು ರಿಟೈರ್ಡ್ ಆಗೋದ್ರಿಂದ ಬಹುಶಃ ಅವ್ರು ಹೆಚ್ಚು ದಿವಸ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಮುಂದೆ ಬರ್ತಕ್ಕಂಥ DDPಗೂ ಇದೇ ಥರ ನಿಮಗೆ ಸ್ಪಂದಿಸುವಂಥ DDP ಬರಲಿ ಅಂತೇಳಿ ಅಂದ್ಕೊಂಡು ನಿಮ್ಮೆಲ್ಲರಿಗೂ, ನಾಗೇಶ್ಗೆ, ಮಂಜುಗೆ, ನಿಮ್ಮೆಲ್ಲ ಜೊತೆಲಿರ್ತಕ್ಕಂಥ ಟೀಮ್ಗೆ, ಹೊಸದಾಗಿ ಆಯ್ಕೆ ಮಾಡಿದಂಥ ಎಲ್ಲ ಸಂಘಟನೆಯ ಸದಸ್ಯರಿಗೆ ನಾನು ಮತ್ತು ನಮ್ಮ ಶಾಸಕರು ಎಲ್ಲ ಅದನ್ನೇ ಹೇಳಕ್ಕೆ ಬಂದರೆ ನೀನು ಹೇಳ್ಬೇಕು. PU 12ನೇ ಸ್ಥಾನ ಬಂದಿರೋದು ಅದು ಒಂದು ದೊಡ್ಡ ಸಾಧನೆ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಗತಿಯನ್ನು ನಾವು ನೋಡುವಂಥದ್ದಾಗಲ್ಲ. ರವಿ ಬಹುಶಃ ನನಗಿಂತ ಜಾಸ್ತಿ ನಾಗೇಶ್ ಜೊತೆ ಹೆಚ್ಕೊಂಡ್ಬಿಟ್ಟವ್ರೆ. ಅವನು ಫುಲ್ಲು ಏನೇನೋ ಮಾಡ್ಕೊಂಡು ಅವನ್ನ ಕಂಪ್ಲೀಟ್ ಹುಷೀಕರಣ ಮಾಡ್ಕೊಂಡ್ಬಿಟ್ಟವನು. ಹಂಗಾಗಿ ಅವನೇನು ಹೇಳ್ತಾನೆ ಅದಕ್ಕೆಲ್ಲ ಎಸ್ ಅಂತಾನೆ. ಹಾಗಾಗಿ ಮತ್ತು ಎಲ್ಲ ಶಾಸಕರು ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಾನು ಕೃತಜ್ಞತೆ ಹೇಳ್ತೀನಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ. ಒಳ್ಳೆಯದಾಗಲಿ ಮಾಡಿ ಅಂತಂದು ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಿ ಇವತ್ತು ಬಿಸಿಲು ಬೆಳಗ್ಗೆಯಿಂದ ಸಾಕಾಗಿದೆ. ನಾಗಮಂಗಲಕ್ಕೆ ಹೋಗಿ ಒಂದು 7-8 ಕಾರ್ಯಕ್ರಮ ಇದೆ, ಮದುವೆಗಳು. ಸೊ ಸರಿ, ಬೇಗ ಮುಗಿಸಿ. ಆಯ್ತು ಸರ್. ಒಂದು ನಿಮಿಷ ಇರಪ್ಪ ಹೇಳೋ ತಕ್ಷಣ ಬೇಡ. ಈ ಕಡೆ ಬನ್ನಿ. ಕೇರ್ಪೇಟೆ ತಾಲೂಕಿನ ಎಲ್ಲ ನಿರ್ದೇಶಕರಿಗೆ ಅಭಿನಂದನೆಗಳು. ಥ್ಯಾಂಕ್ ಯು ಪೂರ್ಣ. ಅಲ್ಲಿ ನಿಂತ್ಕೊಳ್ಳಿ ಸರ್, ಹಿಂದೆ ಹೋಗಿ ಸ್ವಲ್ಪ ಹಿಂದೆ ಬನ್ನಿ ಸರ್. ಆಯ್ತಾ ನೋಡಿ ಸರ್. ಓಕೆ ಸರ್, ಕಳ್ಸ್ಕೊಡ್ತೀವಿ ಬನ್ನಿ ಸರ್. ಓಡಾಡ್ಬೇಡ್ರಿ. ಮಂಡ್ಯ ದಕ್ಷಿಣ ವಲಯ ಇರಮ್ಮ ಕೊಡಬೇಕು. ಓಕೆ ಸರ್. ಈ ಕಡೆ ಬನ್ನಿ. ಸರ್ ಕೇಳಿಸಿ, ಇಲ್ಲಿ ನೋಡಿ ಸರ್, ಒಂದು ನಿಮಿಷ ಸರ್, ಇಲ್ಲಿ ನೋಡಿ ಒಂದು ನಿಮಿಷ. ಯೋಗಿ ಲಾಕ್ ಆಗ್ಬಿಡ್ತು ಸರ್. ಇಲ್ಲಿ ನೋಡಿ ಇಲ್ಲಿ ಸರ್. ಯಾಕೆ ಹಿಂಗೆ ಓಡಾಡೋರು ಆ ಕಡೆ ಈ ಕಡೆ ಸರ್? ಚುನಾವಣಾಧಿಕಾರಿಗಳು ಸರ್, ಒಂದು ನಿಮಿಷ ಇಲ್ಲಿ ನೋಡಿ ಸರ್, ಪ್ಲೀಸ್. ಚುನಾವಣಾಧಿಕಾರಿಗಳು ಓಕೆ ಸರ್ ವೇದಿಕೆಗೆ ಬರಬೇಕು ಅಂತ ಸರ್. ಹಂಗೆ ಇದಕ್ಕೆ ಹೋಗಿ ಹಿಂದೆ ಆಗ ಸರಿ ಸರ್, ಇಲ್ಲಿ ನೋಡಿ ಸರ್. ಸರ್ ಇಲ್ಲಿ ನೋಡಿ ಒಂದು ನಿಮಿಷ. ಸರ್ ಇಲ್ಲಿ ಹಾಂ, ಓಕೆ ಸರ್. ಓಕೆ. ಮೂರು ಬೇಕು
ಏ ಬಾಳ ಟಿಪಿ ಯಾರು ಬಾ ಬಾಣ ಎಲ್ಲರಿಗೂ ಸ್ವೀಟ್ ಮಾಡಿಸ್ಕೊಡಿ, ನಿಧಾನಕ್ಕೆ ಹಾರಾಕಿ ಸಾಲಾಕಿ ಪ್ರೀತಿಯಿಂದ ಸನ್ಮಾನಿಸ್ತಾ ಇರೋದು. ಏಮ ಏನ್ ಸಮಾಚಾರ? ಬಾ ನಾನೇ ಅಮ್ಮಯ್ಯ ವೀಣಮಣಿ 25 ವರ್ಷದಿಂದ ನನ್ಗೆ ಓಟ್ ಹಾಕಿದ್ದಿ. ಬಾ ತಾಯಿ, ನನ್ನ ಟೀಮ್ ನಾಗೇಶ್ ಅಣ್ಣ ಅನ್ನಕ್ಕೆ ನನ್ನ ಟೀಮ್ ಕೊಡ್ತಿದ್ದಿ ಓಟ. ಬಾ ನಿನ್ನನ್ನು ಕರೀದೆ ಯಾರು ಕರೆಯವ? ಬಾ ತಾಯಿ. ಸರ್ ಹಂಗೆ ಇದೆ 30 ವರ್ಷದಿಂದ ಜಿ.ಬಿ. ಮಂಜುಳಮ್ಮ ನನ್ಗೆ ಓಟ್ ಹಾಕಿ ಸಾಕಾಗದ ಬಾಮನ್ ಶ್ರೀರಂಗಪಟ್ಟಣ ಮಂಜುಳಮ್ಮ ಅದು ಉಪಯೋಗನೂ ಆಗಿದೆ. ಏನ್ ಧರ್ಮಪ್ಪ ನೋಡ್ತಾ ಇದೆಯಲ್ಲ? ಸರ್ ಅಲ್ಲೇ ನಿಂತ್ಕೊಳ್ಳಿ. ಆಯ್ತು, ಒಂದ್ ನಿಮಿಷ ಇರಿ, ಒಂದ್ ನಿಮಿಷ ಇರಿ. ಅಧ್ಯಕ್ಷ ಮಧ್ಯಕ್ಕೆ ಬನ್ನಿ. ಅಧ್ಯಕ್ಷ ಮಧ್ಯಕ್ಕೆ ಬನ್ನಿ. ಅಮ್ಮಯ್ಯ ವೀಣಮಣಿ ಒಂದು ನೋಡ್ರಪ್ಪ, ನಮ್ಮ ಜಿಲ್ಲಾ ಇವರು ಪತ್ರ ಸರ್ಕಾರ ಸಂಘದ ಅಧ್ಯಕ್ಷರು. ಸರ್ ಆಮೇಲೆ ಮಾತಾಡೋರು ಈ ಕಡೆ ನೋಡಿ ಸರ್. ಆಯ್ತು ಆಯ್ತು ಈಗ ಸರ್ ಈ ಕಡೆ ನೋಡಿ. ಅಧ್ಯಕ್ಷರೇ ಈ ಕಡೆ ನೋಡಿ. ರಾಮಚಂದ್ರ ಆಗ್ತಾರೆ. ಮಹೇಂದ್ರಣ್ಣ ಈ ನೋಡು. ವಿನಯ್ ಬರ. ವಿನಯ್ ಆಯ್ತು ಅಮ್ಮನೇ ಬೇಗ ಬಾ. ಬಂದಿಲ್ವಲ್ಲ? ಕುಡಿ ಕುಡಿ ಕುಡಿ. ಅಧ್ಯಕ್ಷ ಬನ್ನಿ. ಫೋಟೋ ನೋಡ್ಕೊಳ್ಳೋ ಅಧ್ಯಕ್ಷದ ಫೋಟೋ ಹೊಡಿ. ಕೊಡ್ತೀವಿ ಅಕ್ಕ ಅಂತೂ ಕೂಡ ಹೇಳಿದ್ದು ನಮ್ಮ ಜವರೇಗೌಡ ನನಗೀಗ ಮೊದಲಿಂದ ಪರಿಚಯ. ಜಿ ಸಿ ರಮೇಶನ ಶಿಷ್ಯ ನನ್ನ ಪರಿಚಯ ಆದ್ರೂ ಜವರೇಗೌಡ ಹೊಸ ಪರಿಚಯ ಏನಲ್ಲ. ನಮ್ಮ ಮಂಜು ಕೂಡ ನಮಗೆಲ್ಲ ಸಹಕಾರ ಮಾಡಿದ. ಪಾಪ ಅವ್ನು ಹೆಂಡ್ತಿ ನನಗೆ ಫೋನ್ ಮಾಡಿದ್ರು, ಅಣ್ಣ ತಕ್ಕಬೇಕಣ್ಣ ಅಂತ. ನೋಡುವ MLA ಹೇಳಿದ್ದಾರೆ, ಕೂಡಲೇ ಹೋಗಿ ತಗೊಳ್ಳವ ಅಂದೆ. ನಾನು ನಮ್ಮ ಇವನಿಗೆ ಶ್ರೀನಿವಾಸ ಫೋನ್ ಮಾಡಿ ಹೇಳಿದೆ, ತೆಗ್ಸಪ್ಪ ಬೇಗ ಅಂತ. ಈಗ ಎಲ್ಲರೂ ಕೂಡ ನಮಗೆ ಸಹಕಾರ ಮಾಡಿದ್ದೀರಿ, ಒಬ್ಬರೇ ಏನಲ್ಲ. ಎಲ್ಲ ಮದ್ದೂರು ತಾಲೂಕಿನ ಇನ್ಯಾರು ಹೆಸರು ಹೇಳಿಲ್ಲಪ್ಪ. ಆಮೇಲೆ ಅದು ಕಷ್ಟ. ಮದ್ದೂರಿನಲ್ಲಿ ಯಾರು ರಮೇಶಣ್ಣ ಅವರು ಹೊಸಬ್ರು. ಅವರು ನಮಗೆಲ್ಲ ನಮ್ಮ ಜೊತೆಲಿ ಇದ್ದಂಥವ್ರು, ನಮ್ಮ ಶ್ರೀರಾಜು ಕಾಲನಿ ಕೆಲಸ ಮಾಡಿದಂಥವ್ರು. ನನಗೆ ಶ್ರೀರಾಜು ಶಿವರಾಜ ಎಲ್ಲ ಹಿಂದೆ ಹಿಡಿದು ಇಲ್ಲಿವರೆಗೆ ನಮ್ಮ ಜಯರಾಮನಿಂದವರೆಗೂ ಇಲ್ಲಿವರೆಗೂ ನನ್ನ ಮದ್ದೂರು ತಾಲೂಕಿನ ಒಡನಾಡಿ ನನಗೆಲ್ಲ ಗೊತ್ತಿದೆ. ಈಗ ವಾಪಸ್ ತಗೊಂಡವರು ನನ್ನ ಸ್ನೇಹಿತರುಗಳೇ, ಅವರು ನನಗೆ ಗೊತ್ತಿದೆ. ಹಾಗಾಗಿ ಮದ್ದೂರು ತಾಲೂಕಿನ ಎಲ್ಲ ನನ್ನ ಬಂಧುಗಳು ನಮ್ಮ ನಿರ್ಣಯಕ್ಕೆ ಭದ್ರಾಗಬೇಕು ಅಂತಕ್ಕಂಥ ಎದ್ದು ನಿಂತು ಚಪ್ಪಾಳೆಯನ್ನು ಹೊಡಿಬೇಕು ಅಂತ ವಿನಂತಿ ಮಾಡ್ತೀನಿ. 10 ಜನ ನೋಡ್ತಾನೆ. 1 2 3 4 5 6 7 8 9. ಥ್ಯಾಂಕ್ ಯು. ಜಿಲ್ಲಾ ಸಂಘ ಇನ್ಯಾವ ತಾಲೂಕು? ನಾಗಮಂಗಲ ತಾಲೂಕು ಅಂತ ಬಿಟ್ಟಿದ್ದೀವಿ. ಈಗ ನಾಗಮಂಗಲ ತಾಲೂಕು MLA ಮಿನಿಸ್ಟ್ರಿ ತಾಲೂಕು ಅವಿರೋಧ ಆಯ್ಕೆ ಆಗಿರೋದು ಮದ್ದೂರು ನಾಗಮಂಗಲನೇ ಸ್ಟ್ರಾಂಗು. 10 11 ಜನನು ಕೂಡ ಮಂಜಣ್ಣನ ನಾಯಕತ್ವದಲ್ಲಿ. ಮಂಜಣ್ಣ ಅಂದರೆ ಒಂದು ದೈತ್ಯ ಶಕ್ತಿ. ಶಿಕ್ಷಣ ಇಲಾಖೆಯಲ್ಲಿ ಬಹಳಷ್ಟು ಒಂದು ಹೆಸರು ತಗೊಂಡಿರ್ತಕ್ಕಂಥನು. ಅಕಾಡೆಮಿಕ್ ಆಗಿ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿ ವೃತ್ತಿಯನ್ನು ಗೌರವವನ್ನು ಹೆಚ್ಚಿಸಿ ಸಂಘಟನೆಯಲ್ಲಿ ಬಂದಿರತಕ್ಕಂಥ ಯಾವುದೇ ಅಧಿಕಾರಿಗಳು ತಕ್ಕೊಳ್ಳಿ. ಮಂಜಣ್ಣನ ಬಗ್ಗೆ ಹೇಳೋದಾದರೆ ಒಳ್ಳೆ ಶಿಕ್ಷಕರು ಸರ್. 4:15 ಆದಮೇಲೆ ಬರೋದು. 4:15 ಆದಮೇಲೆ ಬಂದು ಈ ಕೆಲಸಗಳ ಕಾರ್ಯಗಳನ್ನೆಲ್ಲ ಮಾಡಿರ್ತಕ್ಕಂಥ ಮಂಜಣ್ಣ. ಮತ್ತು ನಮ್ಮ ಜಯಸ್ವಾಮಿ ಇದ್ದಾರೆ, ನನ್ನ ಸ್ನೇಹಿತರು, ಮಾಜಿ ಅಧ್ಯಕ್ಷರು. ನಮ್ಮ ರುದ್ರೇಶ್ ಇದ್ದಾರೆ. ನಮ್ಮ ಆ್ಯಕ್ಟಿವ್ ವಿನಯ್ ಇದ್ದಾನೆ ಈಗ ಆ್ಯಕ್ಟಿವ್ ಆಗಿ. ನಮ್ಮ ಚಾಮುಂಡಿ ಅಮ್ಮ ಇದ್ದಾರೆ, ನಮ್ಮ ಕೆಂಪಮ್ಮ ಮತ್ತು ಮಂಜೇಗೌಡ ಇದ್ದಾರೆ ನಮ್ಮ ಸೆಕ್ರೆಟ್ರಿ. ಭಾಳ ವಿಚಾರವಂತ. ನಾನೇನಾರ ಇವತ್ತು ಸರ್ಕಾರ ಲೆವೆಲ್ ಮಂಡಿಸಿದ್ದೀನಿ ಅಂದರೆ ಅದು ಮಂಜೇಗೌಡನೇ ನನಗೆ ಒಂದಷ್ಟು ವಿಚಾರಧಾರೆಯನ್ನು ಹೇಳಿದ್ರು. ನಮ್ಮ ಚಂದ್ರಮೌಳಿ ಇದ್ದಾನೆ,
ಮತ್ತು ಎಲ್ಲರೂ ಎಲ್ಲ ಮೇಡಮ್ ನಮ್ಮ ಸೀನಿಯರು ನಮ್ಮ ಅಕ್ಕ ಇದ್ದಾಳೆ ಸುನೀತಕ್ಕ, ಫಾತಿಮಾ ಜಾನ್ ಅವ್ರು 3ನೇ ಬಾರಿ, ಎಲ್ಲರೂ ಇದ್ದಾರೆ. ದಿವ್ಯ ಪ್ರಕಾಶ್ ಇದ್ದಾರೆ, ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ಯಾರಿದ್ರು ಸುರೇಶು ಎಲ್ಲರೂ ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ನೀವು ಮಂಜಣ್ಣನ ನಾಯಕತ್ವದಲ್ಲಿ ಮಂಜಣ್ಣನ ನಾಳೆಗೆ ಅಧ್ಯಕ್ಷ ಮಾಡ್ತೀವಿ ಅಂತ ಹೇಳಿಲ್ಲ, ಈಗ ಹೇಳ್ತೀವಿ ಯಾರನ್ನು ಮಾಡಬೇಕು ಅಂತ. ಹಾಗಾಗಿ ಮಂಜಣ್ಣನ ನಾಯಕತ್ವದಲ್ಲಿ ನೀವೆಲ್ಲರೂ ಹೋಗ್ತೀವಿ ಅನ್ನೋದಾದರೆ ಎಲ್ಲರೂ ಚಪ್ಪಾಳೆ ಹೊಡಬೇಕು ಎದ್ದು ನಿಂತ್ಕೊಂಡು. ಇವತ್ತು 1 2 3 4 5 6 7 8 9 10 ಮಂಜಣ್ಣ ಎದ್ದು ನೀನು 10 ಗೊತ್ತಾಯ್ತಾ? ಇದು ಯಾಕೆ ಇದನ್ನ ನಿಮ್ಮನ್ನ ಕುತ್ಕೊಳ್ಳಿ, ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಟೀಮು ನಾವು ಹಿಂದೆ ಇದ್ರೆ ಅದು ಹೆಂಗೆ ಹೋಗ್ಬಿಡೋದು ಅಂತ ಹೇಳ್ತಿದ್ರೆ ತಕ್ಕಿ ಇವೆಲ್ಲ ಹೇಳಿದೆ. ಇಡೀ ಮಂಡ್ಯ ಜಿಲ್ಲೆಯಲ್ಲಿ 15 ಜನ ಬಿಟ್ರೆ, ಇನ್ನೂ ಒಂದು 3 ಜನ 18 ಜನ ಬಿಟ್ರೆ ಇನ್ನೆಲ್ಲರೂ ನಾಗೇಶ್ ನೇತೃತ್ವದ ತಂಡ, ಶಿವರಾಮೇಗೌಡರ ನೇತೃತ್ವದ ತಂಡ, KR ಪೇಟೆಯಲ್ಲಿ ಧರ್ಮಪ್ಪ ಮತ್ತೆ ಪೂರ್ಣ, ಪದ್ಮೇಶ, ಆನಂದಣ್ಣ, ಇವರು ನಮ್ಮ ರವಿ, ಇವರೆಲ್ಲರೂ ನಾಯಕತ್ವದ ತಂಡ. PJ ಇದ್ದಾರೆ ಅವ್ರ ತಂಡ, ಇಲ್ಲಿ ಕೆಂಪೇಗೌಡ ಕುಮಾರ್ ತಂಡ, ಲೋಕೇಶ್ ತಂಡ, ಮತ್ತು ಇಲ್ಲಿ ನಂದೀಶ್ ಮತ್ತು ಚಿಕ್ಕೇಗೌಡರು ರವಿಶಂಕರ್ ತಂಡ, ಅಲ್ಲಿ ನಮ್ಮ ಶಿವಲಿಂಗ ನಮ್ಮ ನಿಂಗೇಗೌಡ ಮತ್ತು ಪ್ರಕಾಶ್ ತಂಡ, ಆಮೇಲೆ ಇದರಲ್ಲಿ ನಾಗಮಲ್ದಲ್ಲಿ ಮಂಜಣ್ಣನ ರುದ್ರೇಶ, ಮಂಜಣ್ಣ, ಮಂಜು, ನಮ್ಮ ಮಂಜೇಗೌಡ ಇವ್ರ ತಂಡ, ಮಳವಳ್ಳಿಯಲ್ಲಿ ನಾಗೇಶ್ ತಂಡ. ಇವು ನಮ್ಮ ಪಕ್ಕ ತಂಡಗಳು. ಒಂದೇ ಒಂದು ತಂಡ ಸೋತಿರೋದು ಪಾಂಡುಪುರ. ಇನ್ನು ಎಗನಿಸ್ಟ್ ಅಂತ ಏನದೆ, ಅವ್ರು ಯಾರು ನಮ್ಮ ಎಗನಿಸ್ಟ್ ಅಲ್ಲ, ಅವರೆಲ್ಲ ನಮ್ಮ ಬಂಧುಗಳು. ಅವರೂ ಕೂಡ ಮಳವಳ್ಳಿ ಮಲ್ಲಿಕಾರ್ಜುನ್ ಹತ್ರನೂ ಮಾತಾಡಿದ್ದೀನಿ, ಸೊಂಬುಗೌಡ್ರ ಹತ್ರನೂ ಮಾತಾಡಿದ್ದೀನಿ. ಈ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಮಂಜಣ್ಣವರು, ರಾಜಶೇಖರು ಮತ್ತು ಚಂದ್ರು ನಮ್ಮ ಹತ್ರನೂ ಉಪಾಧ್ಯಕ್ಷರು, ನಾವೇ ಉಪಾಧ್ಯಕ್ಷರು ಮಾಡಿದ್ದು, ಅವ್ರ ಹತ್ರನೂ ಮಾತಾಡಿದ್ದೀವಿ. ಪಾಂಡುಪುರದವ್ರ ಹತ್ರನೂ ಮಂಜಣ್ಣ ಮಾತಾಡೋರು, ಎಲ್ಲರೂ ಬನ್ನಿ ಒಗ್ಗಟ್ಟಾಗಿ ಹೋಗೋಣ ಅಂತ. ಇದು ನಮ್ಮ ಸೌಜನ್ಯದ ಕರೆ, ಪ್ರೀತಿಯ ಕರೆ. ನಾವೆಲ್ಲ ಶಿಕ್ಷಕರು, ನಾವೆಲ್ಲ ಒಂದಾಗಿ ಹೋಗೋಣ, ಸಮಾಜಕ್ಕೊಂದು ದಾರಿದೀಪ ಆಗೋಣ ಅಂತಕ್ಕಂಥ ಕರೆ. ಇಲ್ಲ ನಾವು ನಿಮ್ಮ ಕರೆಗೆ ಬರೋದಿಲ್ಲ, ನಾವು ಒಂದು ಗುಂಪನ್ನೇ ಕಟ್ಕೊಂಡು ಹೋಗ್ತೀನಿ, ನಾವು ಇನ್ನೊಂದು ಮಾಡ್ತೀವಿ ಅಂದರೆ, ನಾವು ಚುನಾವಣೆ ಮಾಡೋಕ್ಕೂ ರೆಡಿ ಇದ್ದೀವಿ, ನಾವೆಲ್ಲ ಗೆಲ್ಲಕ್ಕೂ ರೆಡಿ ಇದ್ದೀವಿ. ನಮ್ಮ ಟೀಮು ಯಾವ್ಯಾವ ತಾಲೂಕಲ್ಲಿ ಅರ್ನ ಹಾಕಬೇಕು ಅಂತಕ್ಕಂಥ ನಿರ್ಣಯವನ್ನು ಆ ತಾಲೂಕು ಅಧ್ಯಕ್ಷ ಕಾರ್ಯದರ್ಶಿ ಕೇಳೇ ಮಾಡೋದು. ಯಾರೂ ಬೇರೆಯವ್ರ ಅಪಾರ್ಥನೂ ಮಾಡ್ಕೋಬಾರ್ದು. ಆ ತಾಲೂಕಿನ ಅಧ್ಯಕ್ಷ ಕಾರ್ಯದರ್ಶಿಗಳನ್ನ ಕೇಳಿ, ನಾವು ಅವರ ಟೀಮನ್ನು ಕೇಳಿ ಇಲ್ಲಿ 9 ಸ್ಥಾನಗಳು ತುಂಬಬೇಕು, ಜಿಲ್ಲೆಯಲ್ಲಿ ತಾಲೂಕು 9 ಸ್ಥಾನಗಳು ತುಂಬಬೇಕು, ರಾಜ್ಯಕ್ಕೆ 9 ಸ್ಥಾನಗಳು ತುಂಬಬೇಕು. ಚಂದ್ರಶೇಖರ್ ನುಗ್ಲಿ ಅವರು ಕೂಡ ರಿಸಲ್ಟು 10ನೇ ತಾರೀಕೆ, ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳ ರಿಸಲ್ಟು 10ನೇ ತಾರೀಕೆ, ತಾಲೂಕು ಅಧ್ಯಕ್ಷ ಪದಾಧಿಕಾರಿ ತಾಲೂಕುಗಳಲ್ಲಿ ಕಾರ್ಯನಿರ್ವಹಿಸೋಣ ಅಂತ ಹೇಳ್ತಾ ತಾವೆಲ್ಲರೂ ಒಮ್ಮತ್ತಿಂದ ನಾವು ಆಯ್ಕೆ ಮಾಡೋಣ. ನಮ್ಗೆ ಯಾರು 1 ರೂಪಾಯಿ ದುಡ್ಡು ಕೊಡೋ ಜನ ಇಲ್ಲ, ಯಾವ ಜನನೂ ಇಲ್ಲ. ನಾವೇನಾರ ನಮ್ಮ ಕಷ್ಟ ಇವತ್ತು ನಾವು ಚುನಾವಣೆ ಮಾಡೋರು ನಮ್ಮ KR ಪೇಟೆಯಲ್ಲಿ 2 ಟೀಮ್ ಇದ್ದಾರೆ, 15-30 ಲಕ್ಷ ದುಡ್ಡು ಹೋಗಿದೆ. ನಮ್ಮ ಸಂಘಟನೆ ಪ್ರತಿಷ್ಠೆ ಸಂಘಟನೆ, ನಂದು ಅನ್ನೋದು ಒಂದು ಗೌರವ ಸಂಘಟನೆ ಹೋಗಿದೆ. ಇವತ್ತು ಪಾಂಡವಪುರದಲ್ಲಿ ಹೋಗಿದೆ, ಶ್ರೀರಂಗಪಟ್ಟಣದಲ್ಲಿ ಹೋಗಿದೆ. ನಾವಂತೂ 5 ತಾಲೂಕು ನಾವು ಇನ್ನೊಂದು ಕೇಳಿದ್ರೆ ಬಿಟ್ಬಿಡೋ, ಹೋಗ್ರಪ್ಪ ಹೆಂಗಾರ ಮಾಡ್ಕೊಳ್ಳಿ ಅಂತ ಅಲ್ಲೇ ಬಂದ್ಬಿಟ್ಟಿದ್ದೀವಿ ಸುಸ್ತಾಗಿ. ನಾವು ಎಲ್ಲ ನೋಡಾಯ್ತು, ನಾನು ರಾಜ್ಯದ ಅತ್ಯುನ್ನತ ಹುದ್ದೆನೂ ನೋಡಾಯ್ತು. ಅಲ್ಲಿ ನಾವು ಕೈ ಹಾಕಿದ್ರೆ ಜೇನುತುಪ್ಪ ಸಿಗ್ತದೆ ಅಂತ ಹೋದು, ಅಲ್ಲೂ ನೀರಯ್ಯ, ನೆಟ್ ನೀರಯ್ಯ. ಹಂಗಾಗಿ ಯಾಕಪ್ಪ ಇಷ್ಟು ಕಷ್ಟ ಬಿದ್ದು ಓಡಾಡ ಮಾಡಬೇಕು ಅಂದ್ಬಿಟ್ಟು ನಾನು ಈ ನಿರ್ಣಯಕ್ಕೆ ಬಂದಿದ್ದೀನಿ, ನಿಮಗೆಲ್ಲ ಮಾರ್ಗದರ್ಶನ ಕೊಡೋಕ್ಕೆ. ಹಂಗಾಗಿ ಇವತ್ತು ಈ ಒಂದು ನಿರ್ಣಯವನ್ನು ತಗೋಬೇಕು. ಮಂಜುನಾಥ್ ಜೇವೈ ಅವರು ಮತ್ತು ಚಿಕ್ಕೇಗೌಡರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲಾ ಸಂಘ ರಚನೆ ಆಗಲಿಕ್ಕೆ ತಾವೆಲ್ಲ ಅನುಮೋದನೆಯನ್ನು ಕೊಡಬೇಕು ಅಂತಕ್ಕಂಥ ವಿನಮ್ರವಾದ ಮನವಿಯನ್ನು ಕೋರ್ತಾ ಇದ್ದೀನಿ. ದಯಮಾಡಿ ಯಾರ ಚಪ್ಪಾಳೆ ಹೊಡಿಬೇಕು ಅಂತ ವಿನಂತಿ ಮಾಡ್ತೀನಿ. ಅವ್ರ ನಾಯಕತ್ವದಲ್ಲಿ ನೀವೆಲ್ಲ ಕುಳಿತುಕೊಂಡು ಚರ್ಚೆ ಮಾಡೋಣ, ಯಾರ್ಯಾರು ಏನೇನು ಮಾಡಬೇಕು ಏನು ಅನ್ನೋದು ಚರ್ಚೆ ಮಾಡಿ ಒಂದು ಫೈನಲ್ ಹಂತಕ್ಕೆ ಬರೋಣ. ಆಮೇಲೆ ಒಂದು ತಿಳ್ಕೊಂಬಿಡಿ, ಈಗ ಇಲ್ಲದೇ ಇದ್ರು ನನಗೆ ಅಧ್ಯಕ್ಷ ನಮ್ಮ ಚಂದ್ರನು ಚೇತನು ನನಗೇನು ಅಧ್ಯಕ್ಷಗಿರಿ ಬುಡಿ ಅಂದಿಲ್ಲ. ನನಗೆ ಹೇಳಿದ್ರು ಅಣ್ಣ 6 ತಿಂಗಳು ಮುಂಚಿತವಾಗಿ ಚುನಾವಣೆ ಏನಾರಾದರೆ ನಮಗೊಂದು ಅವಕಾಶ ಮಾಡೋಣ ಅಂದರು. ನಮ್ಮ ಹುಡುಗರು ಇನ್ನು 20 ವರ್ಷ ಬೆಳೀಲಿ ಅಂದ್ಬಿಟ್ಟು ಉಂಟು ಬಂದೆ. ಯಾಕೆ ಅಂದರೆ ಯಾವತ್ತೂ ಮನಸ್ಥಿತಿ ಆಗಲಿ ಅನ್ನೋದು ಇರಬೇಕು, ಬೇರೆಯವರಾಗಲಿ ಬೆಳೀಲಿ. ಅಲ್ಲೇನಿದ್ದದಲ್ಲಿ ಏನಿದ್ದದು ಕರೆಕ್ಟಾಗಿರೋ BO ಬಂದರೆ ನಿಮ್ಮನ್ನು ಮಾತನ್ನೇ ಕೇಳೋದಿಲ್ಲ. ನನ್ನೇ ಈಚು ಕುಣಿಸ್ಬಿಟ್ಟಿದ್ರು 5 ವರ್ಷ ಈಚು ಕುಣಿಸ್ಬಿಟ್ಟಿದ್ರು. 2002ರಲ್ಲಿ ಚಂದ್ರಸ್ವಾಮಿ ಸಾಹೇಬ್ರು ಮಿನಿಸ್ಟರ್ ಆದಮೇಲೆ ನಾನು ಬೆಳಕಿಗೆ ಬಂದಿದ್ದು.
ಅದಕ್ಕಿಂತ ಮೊದಲೇ ನಾನು ಈಚೆಗೆ ಕುಣಿಸ್ಬಿಟ್ಟಿದ್ರು, ಒಳಕ್ಕೆ ಕೊಡ್ತಿರಲಿಲ್ಲ. ನಮ್ಮ ಶಿಕ್ಷಕ ದಿನಾಚರಣೆ ಇದ್ರದ ಪ್ರಶಸ್ತಿಯಿಂದ ನನ್ನ ಸೈನ್ಯ ಹಾಕ್ಸ್ಕೊತಿರಲಿಲ್ಲ. ಕಾರ್ಯಕ್ರಮದಲ್ಲಿ ನಾನು ಕುಣಿಸ್ತೇ ಇರಲಿಲ್ಲ, ಎತ್ತಿಸ್ಬಿಡೋರು ಚೇರ. ಇವೆಲ್ಲ ಪ್ರಕರಣಗಳು ನಿಮಗೆ ಗೊತ್ತಿದೆ. ಆದರೆ ಹೋರಾಟ ಮಾಡಿ, ಹೋರಾಟದ ಶಕ್ತಿ ಇದೆ, ಸಂಘಟನೆ ಶಕ್ತಿ ಇದೆ. ಸಂಘಟನೆ ರಾಜ್ಯ ಸರ್ಕಾರಿ ನೌಕರ ಸಂಘ, ಶಿಕ್ಷಕರ ಸಂಘ, ಇದು ಸರ್ಕಾರದ ಮಾನ್ಯತೆ ಪಡೆದ ಸಂಘಟನೆಗಳು, ಮತ್ತು NPS ನೌಕರ ಸಂಘನೂ ಕೂಡ ಇವತ್ತೆಲ್ಲ ಭಾರಿ ಹೋರಾಟ ಮಾಡ್ತಾ ಇದೆ. ಇವತ್ತು GPT ಶಿಕ್ಷಕರು ಕೂಡ ಮಾನ್ಯತೆಯನ್ನು ಪಡ್ಕೊಂಡವ್ರೆ. ಅವರವ್ರ ಬೇಡಿಕೆಗಳನ್ನ ಅವ್ರು ಮಾಡ್ಕೊಳ್ಳಿ, ಏನು ಚಿಂತೆ ಇಲ್ಲ, ತಲೆ ಕೆಡಿಸ್ಕೊಳ್ಳೋದು ಬೇಡಿ. ನಾವೆಲ್ಲರೂ ಒಂದು ಗೂಡಿನ ಶಿಕ್ಷಕರು ಅಂತ ಕೆಲಸ ಮಾಡೋಣ. ನಮ್ಮ ಸಂಘಟನೆ ಟೈಮ್ ಬಾಂಡ್ ಇಂಕ್ರಿಮೆಂಟ್ ಸ್ಟಾಗ್ನೇಷನ್ ಪ್ರಮೋಷನ್ಸು ಮತ್ತು ವೇತನ ಆಯೋಗಗಳು, ಸಮಿತಿಗಳು, ಭತ್ಯೆಗಳು, ಮತ್ತು ನಮ್ಗೆ ಯಾವ್ದಾರ ಅಕಾಲಿಕ ಮರಣ ಹೊಂದಂಥ ನೌಕರರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಯಾರ ಮಹಿಳೆಯರು ಶಿಕ್ಷಕರಿಗೆ ಏನಾರ BLO ಹಾಕಿದ್ರೆ ಡೆಪ್ಯುಟೇಷನ್ ಇನ್ನೊಂದು ಮಾಡಿಸ್ತಕ್ಕಂಥದ್ದು, ಇಂಥ ಸಣ್ಣ ಪುಣ್ಣ ಕೆಲಸಗಳನ್ನ ನಾವು ಮಾಡಿಕೊಂಡು ನಮ್ಮ ಲೆವೆಲಲ್ಲಿ ಒಳ್ಳೆ ಹೆಸರನ್ನು ತಕ್ಕೊಂಡು ಇವತ್ತು ಕೆಲಸ ಮಾಡೋಣ. ಕೆಲಸ ಮಾಡಿ ದುಡ್ದಂಥವ್ರು SM ಕೃಷ್ಣ ವಿಕಾಸಸೌಧ ಕಟ್ಟಿದ್ರು, ಒಳಕ್ಕೆ ಹೋಗಲಿಲ್ಲ. ಕೆಂಗಲ್ ಹನುಮಂತಯ್ಯ ವಿಧಾನಸೌಧ ಕಟ್ಟಿದ್ರು, ಒಳಕ್ಕೆ ಹೋಗಲಿಲ್ಲ. ಅವ್ರು ಕಟ್ಟಿದ ಮೇಲೆ ನಿಂತು ಹೋದ್ರು. ಕೆಲಸ ಮಾಡಿದವ್ರಿಗೆಲ್ಲ ಜನ ಮಾನ್ಯತೆ ಕೊಡ್ತಾರೆ, ಅವ್ರನ್ನ ಗೆಲ್ಲಿಸ್ತಾರೆ, ಅವ್ರನ್ನ ಪುರಸ್ಕರಿಸ್ತಾರೆ. ನಾವು ನಿಂತು ನೀರಲ್ಲೇ ಇರ್ತೀವಿ ಅನ್ನೋದು ಕನಸಿನ ಮಾತು. ನಾವು ಟೈಮ್ಗೆ ನಾವು ಸುಳ್ಳು ಹೇಳಬೇಕಾಗತ್ತೆ. ಶಿಕ್ಷಕರು ನಾವು ಅದು ಮಾಡಿಸ್ತೀವಿ, ಇದು ಮಾಡಿಸ್ತೀವಿ, ಅದು ಮಾಡಿಸ್ತೀವಿ, ಇದು ಮಾಡಿಸ್ತೀವಿ ಅಂತ ಹೇಳಿ ಈ ಕೊನೆಗೆ ಒಂದು ಹಂತಕ್ಕೆ ನಿಮ್ಮ ಮಂಡ್ಯಗಳು